ಕವಿತಾ ರೆಡ್ಡಿ ಅವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದು ಇಷ್ಟ ಇಲ್ಲ ಅಂತ ಅಂದಿದ್ರೆ ಸೊ ಐ ಫೈಂಟ್ ಇಟ್ ವಾಸ್ ತುಂಬಾ ಡಿಮೀನಿಂಗ್ ಅನ್ಸ್ತು. ಸೊ ಹೆಣ್ಮಕ್ಳ ಬಗ್ಗೆ ಅವ್ರಿಗೇನ್ ಚಿಂತೆ ಇಲ್ಲ. ನಮ್ಮಲ್ಲಿ 33% ರಿಸರ್ವೇಶನ್ ಅಂತ ಹೇಳಿದಾಗ 1% ನಮ್ಗೆ ಸಿಗದೆ ಇರೋವಾಗ ಈಗ ನನಗೆ ಟಿಕೆಟ್ ಡಿನೈ ಮಾಡಿ ಬೇರೆ ಯಾರಿಗೋ ಗಂಡಸರು ಕೊಟ್ರು, ಅವ್ರು ಗೆದ್ಲಿಲ್ಲ. ಗಂಡಸರು ಏನ್ ಮಾಡಿದ್ರೆ ದಬಂಗ್ ಗಟ್ಟಿಯಾಗಿ ಮಾತಾಡ್ತಾನೆ ಹುಲಿ ಅಂತ ಹೇಳ್ತಾರೆ, ಹೆಣ್ಮಕ್ಳು ಮಾತಾಡಿದ್ರೆ ಗಂಡಬೀರಿಗಳು. ಈಗ ಇರ್ತಕ್ಕಂತ ಒಂದು ಸ್ಥಾನ ಯಾರಿಗ್ ಸಿಗಬಹುದು? ಐ ಥಿಂಕ್ ಉಮಾಶ್ರೀ ಕೊಡೋದು ಒಂದು ವೆರಿ ಗುಡ್ ಮೆಸೇಜ್. ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಹೆಣ್ಣು ಮಕ್ಕಳಿಗೆ ಒಂದೇ ಒಂದು ಕೂಡ ಸಚಿವ ಸ್ಥಾನ ಇಲ್ಲ. ಮಹಿಳೆಯರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯೋಗ್ಯತೆನೂ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಭಾರಿ ಚರ್ಚೆ ನಡೀತಾ ಇದೆ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಬಹಳಷ್ಟು ಒಂದು ವಿಷಾದದ ಛಾಯೆ ಮುಗಿಲೆದ್ದಿದೆ ಅಂತಾನೆ ಹೇಳಬಹುದು. ಯಾಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಹೆಣ್ಣು ಮಕ್ಕಳಿಗೆ ಒಂದೇ ಒಂದು ಕೂಡ ಸಚಿವ ಸ್ಥಾನ ಇಲ್ಲ. ಈಗಾಗಲೇ 33 ಸ್ಥಾನಗಳು ತುಂಬಿದೆ, ಇನ್ನೇನು ಒಂದೇ ಒಂದು ಸ್ಥಾನ ಉಳ್ಕೊಂಡಿದೆ. ಅದು ಹೆಣ್ಣು ಮಕ್ಕಳಿಗೆ ಆಸ್ ಯೂಶುವಲ್ ಒಂದೇ ಒಂದು ಸ್ಥಾನ ಕೊಡ್ತಾರಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆ ಒಂದು ಸ್ಥಾನ ಇದೆ ಅಷ್ಟೇನೆ. ಇದ್ರ ಜೊತೆಗೆ ಒಂದಷ್ಟು MLAಗಳು ನಿಜವಾಗ್ಲೂ ಸಿಕ್ಕಬೇಕಾಗಿರೋರ್ಗೆ ಮಂತ್ರಿಗಿರಿ ಸಿಕ್ಕಿಲ್ಲ, ಯಾರ್ಯಾರಿಗೂ ಸಿಗ್ತಾ ಇದೆ. ನಾವು ಪಕ್ಷಕ್ಕೆ ಬಹಳಷ್ಟು ಒಂದು ಕೆಲಸವನ್ನ ಮಾಡಿದ್ದಾರೆ, ನಮಗೆ ಈ ಒಂದು ಮಂತ್ರಿಗಿರಿ ಸಿಗ್ತಾ ಇಲ್ಲ, ಹಾಗಾಗಿ ಒಂದಷ್ಟು ಜನ MLAಗಳು ರಾಜೀನಾಮೆ ಕೊಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ. ಅದೇನೇ ಇರ್ಲಿ, ಇಲ್ಲಿ ನಾವಿವತ್ತು ಮಾತನಾಡ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಇದೇ ಕಾಂಗ್ರೆಸ್ ಪಕ್ಷ ಸೆಂಟ್ರಲ್ ಅಲ್ಲಿ ಬಹಳಷ್ಟು ಒಂದು ಮಾತನಾಡ್ತಾ ಇತ್ತು, ನಾವು ಹೆಣ್ಣು ಮಕ್ಕಳಿಗೆ 50% ರಿಸರ್ವೇಶನ್ ಕೊಡ್ತೀವಿ, ನಮ್ಮ ಪಕ್ಷದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಥಾನವನ್ನ ಕೊಡ್ತೇವೆ ಅಂತ ಹೇಳಿ. ಆದ್ರೆ ಯಾಕಿಲ್ಲ? ಅಲ್ಲೊಂದು ಇಲ್ಲೊಂದು ಕಾಂಗ್ರೆಸ್ ಇವತ್ತು ಸರ್ಕಾರವನ್ನ ನಡೆಸ್ತಾ ಇದೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ. ಆದ್ರೆ ಕರ್ನಾಟಕದಲ್ಲಿ ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ ಜೊತೆಗಿರ್ತಾರೆ ಕಾಂಗ್ರೆಸ್ನ ಕಟ್ಟಾಳು ನಿಷ್ಠಾವಂತ ನಾಯಕಿಯಾದಂತ ಕವಿತಾ ರೆಡ್ಡಿ ಅವರು. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನೀವು ಕಾಂಗ್ರೆಸ್ ನಾಯಕಿ ಅಂತಾನೆ ಹೇಳ್ತಾ ಇದ್ದೀರಾ. ಸೊ ನಾನು ಕಾಂಗ್ರೆಸ್ ನಲ್ಲಿ ಇಲ್ಲ ಈಗ, ಸೊ ನಿಮಗೆ ಗೊತ್ತಿರೋ. ಬಟ್ ಆದ್ರೂ ಸಹ ನೀವು ಕಾಂಗ್ರೆಸ್ ನಲ್ಲೇ ಇದೀರಿ ಮೇಡಮ್, ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ. ದಟ್ ಈಸ್ ಬಿಕಾಸ್ ಐ ಥಿಂಕ್ ನನ್ನ ಐಡಿಯಾಲಜಿಕಲ್ ಕನೆಕ್ಷನ್ ಇದೆ. ಸೊ ನನ್ನ ಎಕ್ಸ್ಪೆಲ್ ಮಾಡಿ 2 ವರ್ಷ ಆಗ್ತಾ ಬಂತು. ಬಟ್ ನಾನು ಆಸ್ ನನ್ನ ಒಂದು DNA ನಲ್ಲಿ ಐ ಆಮ್ ಆಲ್ವೇಸ್ ಎ ಕಾಂಗ್ರೆಸ್ ವುಮನ್. ಸೊ ಅದು ಯಾರು ಇರ್ಲಿ ಇಲ್ದೇ ಇರ್ಲಿ, ಇದು ಯಾವ ಅಧಿಕಾರ ಇರ್ಲಿ ಇಲ್ದೇ ಇರ್ಲಿ, ಐ ಆಮ್ ಕಮಿಟೆಡ್ ಟು ದಿ ಕಾಂಗ್ರೆಸ್. ಅಲ್ಲ, ಕವಿತಾ ರೆಡ್ಡಿ ಅವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದು ಇಷ್ಟ ಇಲ್ಲ ಅಂತ ಅಂದಿದ್ರೆ ಬೇರೆ ಪಕ್ಷಕ್ಕೆ ಸೇರ್ಕೊಂಡ್ಬಿಡ್ತಾ ಇದ್ರು. ಸೊ ಎಲ್ಲ ಒಂದು ಕಡೆ ನಿಮಗೆ ನಿಮ್ಮ ರಕ್ತದಲ್ಲಿ ಆ ಒಂದು ಇದು ಇದೆ ಮೇಡಮ್. ಇದು ಬೇರೆ ಪಕ್ಷಕ್ಕೆ ಹೋಗುವಂತ ಒಂದು ಚಾನ್ಸ್ ಏನಿಲ್ಲ, ಯಾಕಂದ್ರೆ ಐಡಿಯಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಜೀವನದಲ್ಲಿ ಏನಿರ್ಲಿ ಇಲ್ದೇ ಇರಲಿ ಒಂದು ಕಮಿಟ್ಮೆಂಟ್ ಟು ಐಡಿಯಾಲಜಿ ಇರಬೇಕು. ಅಂಡ್ ನಮ್ಮ ಒಂದು ಅಸ್ತಿತ್ವನ ನಾವು ಯಾವತ್ತೂ ಸಹ ಬಿಟ್ಕೊಡ್ಬಾರ್ದು. ಸೊ ಹಾಗಾಗಿ ವಾಟ್ ಐ ಸ್ಟ್ಯಾಂಡ್ ಫಾರ್, ಐ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಫಾರ್. ಯಾರೋ ಅಧಿಕಾರ ಕಸ್ಕೊಂಡ್ಬಿಟ್ರು ನನ್ನ ಹತ್ರ ಇದಂತ ಹೇಳ್ಬಿಟ್ಟು ನಾನು ನನ್ನ ಐಡಿಯಾಲಜಿನೇ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಈಗ ಕವಿತಾ ರೆಡ್ಡಿ ಅವರು 2 ವರ್ಷದ ಹಿಂದೆ ಏನ್ ಮಾತನಾಡ್ತಾರೆ, ಜೆಂಡರ್ ಈಕ್ವಾಲಿಟಿ ಮತ್ತೆ ಸೊಸೈಟಿ ಒಂದು ಇದಕ್ಕೋಸ್ಕರ ಮಾತನಾಡ್ತಾರೆ. ಸೊ ಈಕ್ವಾಲಿಟಿ ಬೇಕು ಅಂತ ಕೇಳ್ತಾರೆ. ಆಗ ಮಾತಾಡಿದ ತಕ್ಷಣ ನಿಮ್ಮನ್ನ ಪಕ್ಷದಿಂದ ಹೊರಗಡೆ ಇಟ್ಬಿಡ್ತಾರೆ. ಆದ್ರೆ ಇವತ್ತು MLAಗಳು ಏನ್ ಮಾಡ್ತಾ ಇದ್ದಾರೆ, ಅದನ್ನೇ ಮಾತನಾಡ್ತಾರೆ. ಇನ್ನೊಂದಷ್ಟು ಉಪ್ಪು ಖಾರ ಎಲ್ಲಾ ಸೇರಿ ಮಾತನಾಡ್ತಾ ಇದ್ದಾರೆ. ಯಾಕೆ ಮೇಡಮ್ ಈ ಒಂದು ಇದನ್ನ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಸೊ ನೀವು ಕೇಳಿದ ಪ್ರಶ್ನೆಯಲ್ಲಿ ಉತ್ತರನೂ ಅಲ್ಲೇ ಇದೆ. ಸೊ ಒಂದು ಹೆಣ್ಮಗಳು ಧೈರ್ಯವಾಗಿ ಮಾತಾಡಿದ್ರೆ, ಪಾಲಿಟಿಕ್ಸ್ ಮಾತಾಡಿದ್ರೆ, ಜೆಂಡರ್ ಬಗ್ಗೆ ಮಾತಾಡಿದ್ರೆ, ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡಿದ್ರೆ ಅವ್ರ ಮೇಲೆ ಯಾವ ಥರ ಕ್ರಮ ಆಗುತ್ತೆ, ಅವ್ರನ್ನ ಯಾವ ಥರ ಟಾರ್ಗೆಟ್ ಮಾಡ್ತಾರೆ, ಅವ್ರನ್ನ ಯಾವ ಥರ ಸಬಾಟಾಜ್ ಮಾಡ್ತಾರೆ ಅಂತ ಇದು ಒಂದು ಉದಾಹರಣೆ. ಆ್ಯಂಡ್ ಗಂಡಸ್ರು ಏನು ಬೇಕಾದರೂ ಮಾತಾಡ್ಬೋದು. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಮೆನ್ ಕ್ಯಾನ್ ಟಾಕ್ ಎನಿಥಿಂಗ್ ಆ್ಯಂಡ್ ಗೆಟ್ ಅವೇ. ಅವ್ರೇನೇ ಅವ್ರಿಗೆ ಅಸಮಾಧಾನ ಆಗಿದೆ, ಅವ್ರು ತುಂಬ ಕೆಲಸ ಮಾಡಿದ್ದಾರೆ, ತುಂಬ ರೊಕ್ಕ ಖರ್ಚು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಒಂದು ಡಿಸ್ಕಷನು ನ್ಯಾರೇಟಿವ್ ಆಗುತ್ತೆ. ಬಟ್ ಅದೇ ಹೆಣ್ಮಕ್ಳ ವಿಚಾರ ಬಂದಾಗ ನಾವು ಏನು ಬೇಕಾದರೂ ಮಾಡ್ಬೋದು. ಅದಕ್ಕೆ ನೀವು ನೋಡ್ತಾ ಇದ್ರಿ ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಅಂಥ ಅದ್ಭುತವಾದಂಥ ಒಂದು ಪಕ್ಷದ ಒಂದು ನೇತೃತ್ವವನ್ನು ಮಾಡಿದಂಥ ಮಹಿಳೆಯರು ಎಷ್ಟೋ ಮಂದಿ ಇದ್ದಾರೆ. ಬರೀ ಇಂದಿರಾ ಗಾಂಧಿನೆಲ್ಲ ಅದು ಹುಟ್ಟದಾಗಿಲ್ಲ ಭಾಳಷ್ಟು ಮಹಿಳೆಯರು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಬಂದಿದ್ದಾರೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಫಸ್ಟ್ ಎದ್ದು ನಿಂತ್ಕೊಂಡಂಥದ್ದು ಒಂದು ಮಹಿಳೆನೇ, ಸೊ ಅರುಣಾ ಆಸಿಫ್ ಅಲಿ.
ಸೊ ಇಂಥವರೆಲ್ಲ ಇರಬೇಕಾದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬಂತು, ಹೆಣ್ಮಕ್ಳ ಒಂದು ಭರವಸೆ ಮೇಲೆ ಅಧಿಕಾರಕ್ಕೆ ಬಂತು, ಆದ್ರೆ ಹೆಣ್ಮಕ್ಳಿಗೆ ಅಧಿಕಾರನೇ ಸಿಗ್ತಾ ಇಲ್ಲ ಅನ್ನೋದು ಇವತ್ತು ನೀವು ನೋಡ್ತಾ ಇದ್ರೆ. ಒಂದು ಕ್ಯಾಬಿನೆಟ್ ನಲ್ಲಿ ಒಂದೇ ಒಂದು ಮಂತ್ರಿ ಸಹ ಇಲ್ಲ ಅಂತ ಹೇಳಿದ್ರೆ ಅದು ಏನ್ ಪ್ರೊಜೆಕ್ಟ್ ಮಾಡುತ್ತೆ, ಏನ್ ಹೇಳಲಿಕ್ಕೆ ಹೊರಟಿದ್ದೀರಾ, ಯಾವ ನ್ಯಾರೇಟಿವ್ ಸೆಟ್ ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಅಂತೂ ಕೇಳಬೇಕಾಗತ್ತೆ ಇವತ್ತು. ಜೊತೆಗೆ ನಾವು ಹೆಣ್ಮಕ್ಳು ಸಹ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಮೇಡಮ್. ಜಸ್ಟ್ ಬರ್ತಾರೆ, ಒಂದು ಬೈಟ್ ಕೊಡ್ತಾರೆ, ಸಿಗುತ್ತೇನೋ ನೋಡೋಣ ಅಂತ ಹೇಳ್ತಾರೆ, ಅಷ್ಟು ಹೊರತಾಗಿ ಅಥವಾ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಹೆಣ್ಮಕ್ಳು ಇದ್ದಾರೆ, ಅವರು ಯಾರು ಮಾತನಾಡ್ತಾ ಇಲ್ಲ. ನಮ್ಗೊಂದು ಈಕ್ವಾಲಿಟಿ ಬೇಕು, ನಮ್ಮ MLAಗಳು ಗೆದ್ದಿದ್ದಾರೆ, ಅವ್ರೇನೋ ಒಂದು ಮಾಡ್ತಾರೆ, ಅವ್ರಿಗೊಂದು ದೊಡ್ಡ ವಿಷನ್ ಇದೆ. ಸೊ ಯಾರು ಏನು ಮಾತಾಡ್ತಾ ಇಲ್ಲ, ಏನು ಚರ್ಚೆಗಳು ಆಗ್ತಾ ಇಲ್ಲ. ಎಷ್ಟು ಕೂಲ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳು ನಾವು ಅಷ್ಟೊಂದು ಇದಾಗ್ಬಿಟ್ವಾ ಮೇಡಮ್, ಅಷ್ಟು ವೀಕ್ ಆಗ್ಬಿಟ್ಟಿದೀವ. ಅದಕ್ಕೆ 2-3 ಕಾರಣಗಳೇ. ಒಂದು, ಈಗ ಏನಾದ್ರೂ ಮಾತಾಡಿದ್ರೆ ಕವಿತಾಗೆ ಏನ್ ಗತಿ ಆಗುತ್ತೋ ನಮಗೂ ಅದೇ ಗತಿ ಆಗುತ್ತೆ ಅನ್ನೋದು ಒಂದು ಮೆಸೇಜು ಒಂದು. ಎರಡನೇದು, ಯಾವ ಹೆಣ್ಮಕ್ಳು ಮಾತಾಡ್ತಾರೆ, ಯಾರು ಕಂಫರ್ಟ್ ಝೋನ್ ನಲ್ಲಿ ಪ್ರಿವಿಲೇಜ್ ಕ್ಲಾಸ್ ಇಂದ ಬರ್ತಾರೋ ಅವ್ರು ಯಾರು ಮಾತಾಡೋದಿಲ್ಲ. ಯಾಕಂದ್ರೆ ಇವತ್ತು ಯಾರ್ಯಾರು MLAಗಳಾಗಿದ್ದಾರೆ, MLCಗಳಾಗಿದ್ರೆ, MP ಗಳಾಗಿದ್ರೆ ಅವರೆಲ್ಲಾನು ಒಂದು ಪ್ರಿವಿಲೇಜ್ ಕ್ಲಾಸ್ ಇಂದ ಬರ್ತಾರೆ. ಅಂದ್ರೆ ಒಂದು ದೊಡ್ಡ ಪೊಲಿಟಿಕಲ್ ಹಿನ್ನೆಲೆ, ಅವ್ರಿಗೆ ಫಾದರ್ ಆಗ್ಲಿ, ಬ್ರದರ್ ಆಗ್ಲಿ, ಮದರ್ ಆಗ್ಲಿ, ಆ ಒಂದು ಹಿನ್ನೆಲೆಯಿಂದ ಬರ್ತಾರೆ. ಸೊ ಅವ್ರಿಗೆ ಬೇರೆ ಹೆಣ್ಮಕ್ಳ ಒಂದು ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು, ಅವ್ರಿಗೊಂದು ಸ್ಥಾನಮಾನ ಕೊಡಿಸ್ಬೇಕು ಅಂತ ಒಂದು ಇದಿಲ್ಲ. ಅವ್ರು ದೇ ಆರ್ ಓನ್ಲಿ ಫೈಟಿಂಗ್ ಫಾರ್ ದೇರ್ ಸ್ಪೇಸ್ ಅಷ್ಟೇ. ಹೆಣ್ಮಕ್ಳ ಬಗ್ಗೆ ಅವ್ರಿಗೇನ್ ಚಿಂತೆ ಇಲ್ಲ. ಸೊ ಇವತ್ತು ಅದನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವತ್ತು ಕಾಂಗ್ರೆಸ್ ನಲ್ಲಿ ಯಾಕೆ ಹೆಣ್ಮಕ್ಳು ಫೈಟ್ ಮಾಡ್ತಾ ಇಲ್ಲ ಅಂದ್ರೆ, ಯಾರು ಇವತ್ತು ಮಿನಿಸ್ಟ್ರಿಗಿರಿಗೆ ಫೈಟ್ ಮಾಡ್ತಾರೆ ಹೆಣ್ಮಕ್ಳು, ಅವ್ರು ಯಾರು ಈ ಹೆಣ್ಮಕ್ಳಿಗೆ ಫೈಟ್ ಮಾಡ್ಲಿಲ್ಲ. ಸೊ ದಿಸ್ ಇಸ್ ಅ ರಿಯಾಲಿಟಿ. ಇದುವರೆಗೂ ಸಹ ನೀವು ಯಾವುದೇ ಮಹಿಳಾ MLAನ ತಗೊಳ್ಳಿ, ಅವ್ರು ಯಾರೂ ಸಹ ಒಂದು ಹೆಣ್ಮಗಳ ಪರ ಮಾತಾಡಿಲ್ಲ, ಯಾವ ಹೆಣ್ಮಗಳ ಪರನೂ ಮಾತಾಡಿಲ್ಲ. ಯಾವ್ದಾದ್ರು ಒಂದು ಪತ್ರ ಬರೆದು ಇಂಥ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳುವಂತ ಅಧಿಕಾರದಲ್ಲಿದ್ದಾಗ ಏನ್ ಮಾಡ್ಬೇಕು ನೀವು? ಅಧಿಕಾರದಲ್ಲಿ ಇದ್ದಾಗ ನೀವು ಅಧಿಕಾರವನ್ನು ಅಟ್ಲೀಸ್ಟ್ ಒಂದು ಬದಲಾವಣೆ ತರೆಯೋದಕ್ಕೆ ಇದು ಯೂಸ್ ಮಾಡ್ಕೊಬೇಕು. ವಾಟ್ ಯು ಡೂ ವೆನ್ ಯು ಆರ್ ಇನ್ ಪವರ್ ಡಿಫೈನ್ಸ್ ಯುವರ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಸೊ ನೀವು ನಿಮ್ಮ ಇದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೆಲಸ ಮಾಡಿ, ನಿಮ್ಮ ಪರ್ಸನಲ್ ಇದು ಗ್ರೋತನ್ನು ನೋಡಿ, ಅದ್ರ ಜೊತೆಗೆ ನೀವು ಒಂದು ಮಹಿಳೆಯಾಗಿ ಅಲ್ಲಿ ರೆಪ್ರೆಸೆಂಟೇಷನ್ ಸಿಕ್ಕಿದೆ ನಿಮ್ಗೆ ಒಂದು ಟಿಕೆಟು ಸಹ ಒಂದು ಮಹಿಳೆ ಕೊಡಬೇಕು ಅಂತ ಕೊಟ್ಟಿರ್ತಾರೆ. ಸೊ ನೀವು ಮಹಿಳೆಯರಿಗೆ ಏನ್ ಮಾಡ್ತಾ ಇದ್ರ ಅಂತ ಒಂದು ಪ್ರಶ್ನೆನ ಮಹಿಳಾ ನಾಯಕಿಯರಿಗೂ ಕೇಳಬೇಕಾಗತ್ತೆ. ಸೊ ಈ ತರ ಇವತ್ತು ಐಸೋಲೇಟ್ ಆಗಿದ್ದಾರೆ ಅವರು ಪಕ್ಷದಲ್ಲಿ. ಒಂದು 4-5 ಜನ ಅವರವರೇ ಫೈಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಬೇರೆ ಮಹಿಳೆಯರಿಗೆ ಅವ್ರ ಜೊತೆ ನಿಂತ್ಕೊಂಡು ಫೈಟ್ ಮಾಡೋದಕ್ಕೆ ಅವಕಾಶ ನೀವು ಮಾಡಿಕೊಟ್ಟಿಲ್ಲ. ಸೊ ಯು ಆರ್ ಐಸೋಲೇಟೆಡ್. ಅಂಡ್ ಇಂಡಿಪೆಂಡೆಂಟ್ ಮಹಿಳೆಯರು ಯಾರು ಫೈಟ್ ಮಾಡ್ತಾರೆ ಅಂದ್ರೆ, ಒಂದು ಜೆಂಡರ್ ಜಸ್ಟಿಸ್ ಪರವಾಗಿ, ಸೋಷಿಯಲ್ ಜಸ್ಟಿಸ್ ಪರವಾಗಿ ಯಾರು ಫೈಟ್ ಮಾಡ್ತಾರೆ ಅವ್ರಿಗೂ ನೀವು ಅಸ್ತಿತ್ವದಲ್ಲಿ ಇಲ್ದಂಗೆ ಮಾಡ್ಬಿಡ್ತಿದ್ದಾರೆ. ಸೊ ಹಾಗಾಗಿ ಇದು ಏನು ಕಾನ್ಸೆಪ್ಟ್ ಇದೆ ಅಲ್ಲ, ಇದು ವಿಮೆನ್ ರಿಸರ್ವೇಷನ್ ಆಗಲಿ, ವಿಮೆನ್ ರೆಪ್ರೆಸೆಂಟೇಷನ್ ಆಗಲಿ, ನೀವು 100 ಮಂದಿ ಇದ್ರೆ 50 ಜನಕ್ಕೆ ಫೈಟ್ ಮಾಡ್ಬೋದು, ಬರೀ 10 ಮಂದಿ ಇದ್ರೆ ಒಬ್ರಿಗೆ ಫೈಟ್ ಮಾಡೋಕ್ಕಾಗೋದು. ಇಟ್ಸ್ ಆಲ್ ನಂಬರ್ ಗೇಮ್. ಇವತ್ತು ಒಬ್ರು ಇಲ್ವಲ್ಲ, ಯಾರು ಇಲ್ಲ. ಇವಾಗ ನೀವು ನೋಡಕ್ ಹೋದ್ರೆ, ಈಗ ದಲಿತರದ್ದು ಏನಾದ್ರು ಸಮಸ್ಯೆ ಬಂದಾಗೆ ಪಕ್ಷಾತೀತವಾಗಿ ಎಲ್ಲರೂ ದಲಿತರು ಒಂದಾಗ್ತಾರೆ, ಲಿಂಗಾಯತರದ್ದು ಏನಾದ್ರು ಬಂದ್ರೆ ಅವರೆಲ್ಲ ಒಂದಾಗ್ತಾರೆ, ಮುಸಲ್ಮಾನರಿಗೆ ಏನಾದ್ರೂ ಅವರೆಲ್ಲ ಒಂದಾಗ್ತಾರೆ. ಬಟ್ ಮಹಿಳೆಯರಿಗೆ ಏನಾದ್ರು ಇದು ಸಮಸ್ಯೆ ಬಂದಾಗ ಎಲ್ಲ ಐಸೋಲೇಟ್ ಆಗ್ಬಿಡ್ತಾರೆ. ಯಾಕೆ ಐಸೋಲೇಟ್ ಆಗ್ತಾರೆ ಅಂತ ಹೇಳಿದ್ರೆ, ಅವರ ಒಂದು ಪೊಲಿಟಿಕಲ್ ಅಸ್ತಿತ್ವ ಇಸ್ ಲಿಂಕ್ ಟು ಒಂದು ಪೇಟ್ರಿಯಾಕಲ್ ಸಿಸ್ಟಮ್ ನಲ್ಲಿ ಲಿಂಕ್ ಆಗುತ್ತೆ. ಅವ್ರ ತಂದೆಗೆ ಲಿಂಕ್ ಆಗುತ್ತೆ, ಅಥವಾ ಹಸ್ಬೆಂಡಿಗೆ ಲಿಂಕ್ ಆಗುತ್ತೆ, ಅಥವಾ ಬ್ರದರ್ಗೆ ಲಿಂಕ್ ಆಗುತ್ತೆ, ಅದು ಇನ್ನೇನೋ ರಿಲೇಟಿವ್ ಲಿಂಕ್ ಆಗುತ್ತೆ. ಸೊ ಹಾಗಾಗಿ ದೇ ಡೋಂಟ್ ಕೇರ್. ಈಗ ಒಂದು ಮಹಿಳೆಯರ ಇಶ್ಯೂನ ಮಹಿಳೆಯರ ಲೀಡರ್ಸ್ ಇವತ್ತು ತಗೊಂತಾ ಇಲ್ಲ. ಯಾವುದೇ ಒಂದು ಮಹಿಳಾ ಇಶ್ಯೂ ಆಗ್ಲಿ, ಉದಾಹರಣೆಗೆ ನಾನು ಹೇಳ್ತೀನಿ, ಮೊನ್ನೆ ಒಂದು ಬಾಳಣ್ಣವರು ಒಂದು ಮಾತಾಡಿದ್ರು ಶೋಭಕ್ ಅವ್ರ ಬಗ್ಗೆ. ಸೊ ಐ ಫೆಲ್ಟ್ ಇಟ್ ವಾಸ್ ತುಂಬಾ ಡಿಮೀನಿಂಗ್ ಅನಿಸ್ತು. ಸೊ ಒಂದು ಮಹಿಳೆಯರ ವಿಚಾರವಾಗಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನೀವು ನಿಂತ್ಕೊಂಡಿಲ್ಲ ಅಂದ್ರೆ, ಮತ್ತೆ ಮಹಿಳೆ ಒಂದು ಸಬಲೀಕರಣದ ಬಗ್ಗೆ ನೀವು ಪ್ರಶ್ನೆ ಕೇಳೋಕ್ಕೂ ಆಗೋದಿಲ್ಲ, ಮತ್ತೆ ನೀವು ಮಹಿಳೆಯರ ಬಗ್ಗೆ ಮಾತಾಡೋಕೆ ನಿಮ್ಗೆ ಯೋಗ್ಯತೆನೂ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಅಲ್ಲ, ಈ ಎಲ್ಲ ಒಂದು ಸಂದರ್ಭವನ್ನ ನೋಡಿದಾಗ ಇವತ್ತು ನಿಜವಾಗ್ಲೂ ಎಷ್ಟೋ ಜನ ಹೆಣ್ಮಕ್ಳಿಗೆ ನಾನು ರಾಜಕೀಯಕ್ಕೆ ಬರಬೇಕು, ಏನಾದ್ರೂ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು, ಯಾಕಂದ್ರೆ ಅಧಿಕಾರ ಇದ್ರೇನೆ ಏನಾದ್ರೂ ಮಾಡ್ಲಿಕ್ಕೆ ಆಗೋದು ಅಂತ ಒಂದು ಕಲ್ಪನೆ ಇಟ್ಕೊಂಡಿರುವಂತಹ ಹೆಣ್ಮಕ್ಳು ರಾಜಕೀಯಕ್ಕೆ ಬರ್ತಾರಾ? ನಮ್ಮಲ್ಲಿ 33% ರಿಸರ್ವೇಶನ್ ಅಂತ ಹೇಳಿದಾಗ 1% ನಮ್ಗೆ ಸಿಗದೆ ಇರೋವಾಗ ಯಾವ ಹೆಣ್ಮಕ್ಳಿಗೆ ಆಸಕ್ತಿ ಬರುತ್ತೆ? ಖಂಡಿತ ನೀವು ಬಹಳ ಜೆನ್ಯೂನ್ ಕ್ವೆಶನ್ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಲೋಕಲ್ ಬಾಡೀಸ್ ನಲ್ಲಿ 33% ರಿಸರ್ವೇಶನ್ ಕೊಟ್ಟಾಗ ಅದರ ಉದ್ದೇಶ ಇದ್ದಿದ್ದು ಪಂಚಾಯತ್ ಇಂದ ಪಾರ್ಲಿಮೆಂಟ್ ವರೆಗೂ ಹೆಣ್ಮಕ್ಳು ಆ ಒಂದು ಪೊಸಿಷನ್ ರೀಚ್ ಆಗ್ತಾರೆ ಅಂತ. ಮಹಿಳೆಯರಂತೂ ರೀಚ್ ಆಗಿಲ್ಲ, ಗಂಡಸರು ರೀಚ್ ಆದ್ರು. ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಬೇಕಾದ್ರೆ MP ಆಗ್ಬೋದು, ಆದ್ರೆ ಒಂದು ಗ್ರಾಮ ಪಂಚಾಯತಿ ಗೆದ್ದಿರುವಂತ ಒಂದು ಮೆಂಬರು, ಒಂದು ಹೆಣ್ಮಗಳು
ಒಂದು MLA ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪರಿಸ್ಥಿತಿ ಏನಕ್ಕೆ ಕ್ರಿಯೇಟ್ ಆಯಿತು ಅಂದರೆ ನೀವಿದು ಈ ಪ್ರಾಕ್ಸಿ ಕ್ಯಾಂಡಿಡೇಟ್ಸ್ ಹಾಕಿ ಮಹಿಳಾ ರಿಸರ್ವೇಷನ್ ದುರುಪಯೋಗ ಪಡಿಸ್ಕೊಂಡ್ರಿ, ಅವ್ರ ಗ್ರೋತ್ಗೂ ಮಾಡೋದಕ್ಕೂ ಬಿಟ್ಟಿಲ್ಲ. ಮತ್ತೆ ಕೊನೆಗೇನಾಯ್ತು, ಇವತ್ತು ಯಾರು ಇಂಡಿಪೆಂಡೆಂಟ್ ಲೀಡರ್ಸೇ ಇಲ್ಲ, ಮಹಿಳಾ ಲೀಡರ್ಸ್ ಯಾರು ಇಂಡಿಪೆಂಡೆಂಟ್ ಇಲ್ಲ. ತಮ್ಮ ಸ್ವಂತ ಬಲದಿಂದ ರಾಜಕೀಯಕ್ಕೆ ಬಂದಂಥವ್ರು ಎಷ್ಟು ಜನ ಇದ್ದಾರೆ ಅಂತ ನೀವೇ ಒಂದ್ಸಲಿ ಲೆಕ್ಕ ಹಾಕಿ ನೋಡಿ. ಎಲ್ಲರೂ ಯಾವುದೋ ಒಂದು ಫ್ಯಾಮಿಲಿ ಕನೆಕ್ಷನು ಏನೋ ಒಂದು ರಿಲೇಟಿವ್ ಆಗೋ ಬರ್ತಾರೆ ಹೊರತು ಇಂಡಿಪೆಂಡೆಂಟ್ ಆಗಿ ವಿಮೆನ್ ಲೀಡರ್ಸ್ ಯಾರೂ ಇಲ್ಲ. ಇಂಡಿಪೆಂಡೆಂಟ್ ಆಗಿ ಬರ್ದೇ ಇರೋ ಕಾರಣದಿಂದ ಅವರು ತಮ್ಮ ಫ್ಯಾಮಿಲಿನ ಒಂದು ಇದು ಏನು ನೆಟ್ವರ್ಕ್ನ, ತಮ್ಮ ಫ್ಯಾಮಿಲಿ ಒಂದು ಸೋಷಲ್ ಇದನ್ನ ಕಾಪಾಡ್ಕೊಂಡು ಹೋದಕ್ಕೆ ಅವರು ಪಾಲಿಟಿಕ್ಸ್ ಬರ್ತಾರೆ ಹೊರತು ಜೆನ್ಯೂನ್ ಆಗಿ ಬದಲಾವಣೆ ತರಲಿಕ್ಕೆ ಯಾರು ಬರ್ತಾ ಇಲ್ಲ. ಅವಕಾಶಗಳು ಕೊಟ್ರೆ ತಾನೇ ಮೇಡಮ್ ಹೆಣ್ಮಕ್ಳು ಮುಂದಕ್ಕೆ ಬರೋ ಅಂತ. ಇವ್ರು ಕೊಟ್ಟಿರೋ ಅವಕಾಶನ ಎಷ್ಟು ಬಳಸ್ಕೊಂಡಿದ್ದಾರೆ? ಇವತ್ತು ಮಹಿಳಾ ನಾಯಕಿಯರನ್ನು ಅದೇ ಪ್ರಶ್ನೆ ಮಾಡ್ತೇನೆ. ಬರೀ ನೀವು ಇದು ಅವ್ರಿಗೆ ಮಿನಿಸ್ಟರ್ ಮಾಡಿಲ್ಲ ಅಂತಲ್ಲ, ಅದು ಒಂದು ಮೇಜರ್ ಪ್ರಶ್ನೆ. ಬಟ್ ಇವ್ರೂ ಸಹ ಯಾವ ತರ ಬಿಹೇವ್ ಮಾಡಿದ್ದಾರೆ ಅಂತಾನು ಒಂದು ಪ್ರಶ್ನೆ ಕೇಳಬೇಕಾಗುತ್ತೆ. ಇವತ್ತು ಮೋಟಮ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಇದು ಸಡನ್ ಆಗಿ ಗಾಯತ್ರಿ ಅವ್ರ ಹೆಸರು ಹೆಂಗಿಂದ ಬಂದ್ಬಿಟ್ರು, ಅವ್ರು ಎಲ್ಲಿಂದ ಬಂದ್ರು ಅಂತ ಕೇಳುವಂತ ಪ್ರಶ್ನೆ ಮಾಡಿದ್ರು. ಅಂದ್ರೆ ಒಂದು ಗಾಯತ್ರಿ ಶಾಂತೇಗೌಡರಿಗೆ ಮಿನಿಸ್ಟ್ರಿ ಮಾಡಿದ್ರೆ ತಪ್ಪೇನು? ಅಲ್ಲ, ಆ ಕ್ಷೇತ್ರದಲ್ಲಿ ಆಕೆ ಬಹಳಷ್ಟೊಂದು ಸ್ಟ್ರಾಂಗ್ ಇದ್ದಾರೆ. ತಪ್ಪೇನು? ಮೋಟಮನ್ ಅಂತ ಒಂದು ಸೀನಿಯರ್ ಲೀಡರ್ ಆತರ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದ್ರೆ ನಿಮ್ಮ ಮನಸ್ಥಿತಿ ಏನಿದೆ? ಅಂದ್ರೆ ಅಲ್ಲಿ ಹೆಣ್ಣೆ ಶತ್ರು ಅಂತ ಅದಿರ್ಬೋದು. ಬಿಕಾಸ್ ಇದು ಇರೋದೊಂದು 4-5 ಪೋಸ್ಟ್ಗಳು, ಅಷ್ಟಕ್ಕೆ ನೀವು ಫೈಟ್ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು, 100 ಇದ್ದಾಗ 50 ಜನಕ್ಕೆ 50 ಫೈಟ್ ಮಾಡ್ಬೋದು, 10 ಇದ್ದಾಗ ಬರೀ ಒಂದಕ್ಕೆ ಫೈಟ್ ಮಾಡೋಕ್ಕಾಗೋದು. ಸೊ ಈ ನಂಬರ್ 10-100 ಆಗ್ಬೇಕು ಅಂದ್ರೆ ಮಹಿಳೆಯರ ಪರವಾಗಿ ವಾದ ಮಾಡ್ಬೇಕಾಗತ್ತೆ, ಮಹಿಳೆಯರ ಪರವಾಗಿ ನಿಂತ್ಕೊಬೇಕಾಗತ್ತೆ. ಇಲ್ಲ ಅಂದ್ರೆ ಇನ್ನು ಇದ್ರ ಬದಲಾವಣೆ ತರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಮುಖ್ಯವಾಗಿ ಮೇಡಮ್ ಈಗ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ವಿರೋಧ ಪಕ್ಷದಲ್ಲಿ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಕೊಟ್ಟಿಲ್ಲ, ಬಹಳಷ್ಟು ಕಡಿಮೆ ಇದೆ, ನಮ್ಮ ಪಕ್ಷದಲ್ಲಿ ನಾವು 50% ಕೊಡ್ತೇವೆ ಅಂತ ಹೇಳ್ತಾರೆ. ಸೊ ಈಗ ಇಲ್ಲಿ ಕರ್ನಾಟಕದ ಒಂದು ಕ್ಯಾಬಿನೆಟ್ ವಿಚಾರದಲ್ಲೂ ಸಹ ಎಲ್ಲಾ ಚರ್ಚೆಗಳು ಡೆಲ್ಲಿಯಲ್ಲಾಗುತ್ತೆ. 3-4 ಸತಿ ಅಲ್ಲಿ ದೊಡ್ಡ ಮೀಟಿಂಗ್ಗಳಾಗುತ್ತೆ. ಅವಾಗ ಕಾಣಿಸಿಲ್ವಾ ಮೇಡಮ್, ಹೆಣ್ಮಕ್ಳಿಗೆ ಒಂದು ಕೊಡಬೇಕು, ಒಂದು ಸಚಿವ ಸ್ಥಾನವನ್ನ ಕೊಡಬೇಕು, ಹೆಣ್ಮಕ್ಳಿಗೆ ನಾವು ಒಂದು ಅವಕಾಶ ಕೊಡಬೇಕು ಅಂತ ಕಾಣಿಸಿಲ್ವಾ? ಏನ್ ಮೇಡಮ್, ಏನ್ ನಡೀತಾ ಇದೆ ಇಲ್ಲಿ ಅಂತ? ಖಂಡಿತ ನೀವು ಹಾಕುವಂತ ಪ್ರಶ್ನೆಯಲ್ಲಿ ಬಹಳಷ್ಟು ಇದು ಒಂದು ತೂಕದ ಪ್ರಶ್ನೆ ಇದು. ಬಟ್ ಅದಕ್ಕೆ ಒಂದು ಮಾದರಿ ಉತ್ತರ ಅಂದ್ರೆ, ಎಲ್ಲಿ ನಿಮ್ಮ ನಂಬರ್ಸೇ ಇಲ್ಲ ಅಂತ ಹೇಳಿದ್ರೆ ನೀವಿರೋ 4-5 ಜನದಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೊ ನಂಬರ್ಸ್ ಜಾಸ್ತಿ ಇದ್ರೆ, ನಾನು ಅದಕ್ಕೆ ಪ್ರತಿ ಸಲ ಈ ನಂಬರ್ ಗೇಮ್ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ, ನಂಬರ್ಸ್ ಹೆಣ್ಮಕ್ಳು 5-6 ಜನ ಬದಲು ಒಂದು 20 ಜನ ಇದ್ದಿದ್ರೆ ನೀವು ಕೊಡ್ಲೇಬೇಕಾಗತ್ತೆ. ಸೊ 4-5 ಜನ 3-4 ಜನ ಇದ್ದಾಗ ಕೊಡದೇ ಇದ್ರೂ ಪರವಾಗಿಲ್ಲ ಅಂತ ಒಂದು ಸ್ಥಿತಿಗೆ ಬರುವಂತ ಪರಿಸ್ಥಿತಿ ಆಗುತ್ತೆ. ಸೊ ನಾನು ರಿವರ್ಸ್ ಹೇಳ್ತಾ ಇದ್ದೀನಿ, ಮಿನಿಸ್ಟರ್ಸ್ ನಿಮಗೆ 3-4 ಜನ ಬೇಕು ಅಂದ್ರೆ 20 ಮಂದಿ ಮಹಿಳೆಯರು ಇದು MLA ಆಗಿ ಅಥವಾ MLC ಆಗಿ MP ಆಗಿ ಗೆದ್ದು ಬಂದ್ರೆ ತಾನೇ ನಿಮ್ಗೆ ಅವಕಾಶಗಳು ಸಿಗೋದು. ಫಸ್ಟ್ ಆಫ್ ಆಲ್ ಅದನ್ನೇ ಕಿವಿಸ್ತಾ ಇದ್ರಲ್ಲ, ದೇರ್ ನಿಪ್ಪಿಂಗ್ ಇಟ್ ಇನ್ ದ ಬಡ್. ಹೆಣ್ಮಕ್ಳಿಗೆ ಅವಕಾಶನೇ ಮಾಡ್ಕೊಡ್ದಿರಾ ಪ್ರತಿ ಸಲಿನೂ ಯಾರಾದ್ರೂ ಟಿಕೆಟ್ ಕೇಳಿದಾಗ ಏನ್ ಹೇಳ್ತಾರೆ, ವಿನಬಿಲಿಟಿ ಅಂತ ಟಿಕೆಟ್ ಕೊಟ್ಟಂತ ಗಂಡಸ್ರೆಲ್ಲ ಗೆದ್ಬಿಟ್ಟಿದಾರ. ಈಗ ನನಗೆ ಟಿಕೆಟ್ ಡಿನೈ ಮಾಡಿ ಬೇರೆ ಯಾರಿಗೋ ಗಂಡಸ್ರು ಕೊಟ್ರು, ಅವ್ರು ಗೆದ್ಲಿಲ್ಲ. ಸೊ ಪ್ರಾಬ್ಲಮ್ ಇಸ್, ಈ ವಿನಬಿಲಿಟಿ ಅನ್ನೋದು ಬರೀ ಮಹಿಳೆಯರ ಮೇಲೆ ಅಪ್ಲೈ ಮಾಡ್ತಾರೆ. ಅದಿಲ್ಲ ಅಂದ್ರೆ ವಿನಬಿಲಿಟಿ ಆಯ್ತು ಅಂತ ಹೇಳಿದ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ, ನಿಮ್ಮ ಹತ್ರ ರೊಕ್ಕ ಇದೆಯಾ ಅಂತ ಹೇಳ್ತಾರೆ, ಮತ್ತೆ ಇನ್ನೊಂದು ನಿಮ್ಮ ಹತ್ರ ರಿಸೋರ್ಸಸ್ ಇದೆಯಾ ಅಂತ ಹೇಳ್ತಾರೆ, ಮತ್ತೆ ನಿಮ್ಮ ಹತ್ರ ಬ್ಯಾಕಿಂಗ್ ಇದೆಯಾ ಅಂತ ಹೇಳ್ತಾರೆ, ನಿಮ್ಗೆ ಎಷ್ಟು ಜನ ಓಟ್ ಹಾಕ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಗಂಡಸ್ರಿಗೆ ಯಾರು ಏನು ಪ್ರಶ್ನೆ ಕೇಳೋದಿಲ್ಲ, ಬರೀ ಹೆಣ್ಮಕ್ಳಿಗೆ ಮಾತ್ರ ಈ ಪ್ರಶ್ನೆ ಕೇಳ್ತಾರೆ. ಹೆಣ್ಮಕ್ಳಿಗೆ ಮಾತ್ರ ಈ ಕ್ರೈಟೀರಿಯಾ ಸೆಟ್ ಮಾಡ್ತಾರೆ. ಆದ್ರೆ ಗಂಡಸ್ರಿಗೆ ಮಾತ್ರ ಯಾವ ಕ್ರೈಟೀರಿಯಾನು ಸೆಟ್ ಆಗೋದಿಲ್ಲ. ಗಂಡಸರು ಏನ್ ಮಾಡಿದ್ರೆ ದಬಂಗ್ ಗಟ್ಟಿಯಾಗಿ ಮಾತಾಡ್ತಾನೆ, ಹುಲಿ ಅಂತ ಹೇಳ್ತಾರೆ. ಹೆಣ್ಮಕ್ಳು ಮಾತಾಡಿದ್ರೆ ಗಂಡಬೀರಿ ಇವಳು, ಇದು ವಾದ ವಿವಾದ ಮಾಡ್ತಾರೆ, ತುಂಬಾ ಅಗ್ರೆಸಿವ್, ತುಂಬಾ ಟೆಂಪರು, ಈ ತರ ಎಲ್ಲ ಮಾತಾಡ್ತಾರೆ. ಹಿಂಗಿರ್ಬೇಕಾದ್ರೆ ಮತ್ತೆ ಬದಲಾವಣೆ ಎಲ್ಲಿಂದ ತರೋದಕ್ಕೆ ಸಾಧ್ಯ ಹೇಳಿ? ಅಲ್ಲ, ಈಗ ಕ್ಯಾಬಿನೆಟ್ ನಲ್ಲಿ 34 ಸಚಿವ ಸ್ಥಾನಗಳಿವೆ. ಅದ್ರಲ್ಲಿ 33 ಆಲ್ರೆಡಿ ಕಂಪ್ಲೀಟ್ ಆಯ್ತು. ಸೊ ಈಗ ಉಳ್ಕೊಂಡಿರೋದು ಒಂದೇ ಒಂದು ಮೇಡಮ್, ಮಹಿಳಾ ಮತ್ತು ಮಕ್ಕಳ ಸಮಾಜ ಕಲ್ಯಾಣ ಇಲಾಖೆ. ಸೊ ಇದು ಬರೀ ಒಂದೇನಾ ಮೇಡಮ್ ಹೆಣ್ಮಕ್ಳಿಗೆ? ಇನ್ಯಾವ ಖಾತೆನ ಅವ್ರ ಕೈ ನಿಭಾಯಿಸ್ಲಿಕ್ಕೆ ಕೊಡ್ಲೇಬೇಡಿ. ಅಲ್ಲ, ಮಹಿಳಾ ಮತ್ತು ಮಕ್ಕಳ ಖಾತೆ ಯಾಕೆ ಮಹಿಳೆಯರಿಗೆ ಕೊಡ್ತೀರಾ? ಕೊಡ್ಲೇಬಾರ್ದು, ಅದು ಕೊಡ್ಬಾರ್ದು. ಯಾಕೆ ಕೊಡ್ತೀರಾ? ಫೈನಾನ್ಸ್ ಕೊಡಿ, ಹೋಮ್ ಕೊಡಿ, ಲೇಬರ್ ಕೊಡಿ, ಅಗ್ರಿಕಲ್ಚರ್ ಕೊಡಿ. ಯಾಕೆ ಬೇರೆ ಖಾತೆ ಯಾಕೆ ಕೊಡಬಾರ್ದು? ನೀವು ಜಸ್ಟ್ ಬಿಕಾಸ್ ಅದೊಂದು ಕೋಟಾ ಇದೆ ಅಂತ ಇದು ಕೊಡ್ತಾ ಇದಾರೆ ಹೊರತು ಅದು ಬೇರೆ ಗಂಡಸರು ಕೊಡ್ರಿ, ಇಟ್ ಡಸಂಟ್ ಮ್ಯಾಟರ್. ಹೆಲ್ತ್ ಮಿನಿಸ್ಟರ್ ಯಾಕೆ ಆಗ್ಬಾರ್ದೇನು? ರೆವಿನ್ಯೂ ಮಿನಿಸ್ಟರ್ ಹೆಣ್ಮಗಳಾಗ್ಬಾರ್ದೇನು? ಸೊ ಫಸ್ಟ್ ಆಫ್ ಆಲ್ ಈ ಮನಸ್ಥಿತಿ ಎಲ್ಲ, ಈ ಪೇಟ್ರಿಯಾಕಲ್ ಮನಸ್ಥಿತಿ ಎಲ್ಲ ಇದರಲ್ಲಿ ಬದಲಾವಣೆ ಮೊದಲೇ ಆಗ್ಬೇಕು. ನಾವ್ ಇವಾಗ ಕ್ಯಾಬಿನೆಟ್ ಫಾರ್ಮ್ ಆಗ್ತಾ ಇದೆ, ಇವಾಗ ಬದಲಾವಣೆ ಅಂದ್ರೆ ಆಗೋದಿಲ್ಲ. ಇದು ಮೈಂಡ್ ಸೆಟ್ ಒಂದು ಚೇಂಜ್ ಆಗ್ಬೇಕು. ಸೊ ಯಾಕೆ ಮಹಿಳಾ ಖಾತೆ ಕೊಡ್ತೀರಾ?
BJP ಇದ್ದಾಗ ಆಕ್ಚುಲಿ ಬೇರೆಯವರು ಕೊಟ್ಟಿದ್ರು, ಬಟ್ ಯಾಕೆ ಕೊಡ್ತೀರಾ ನೀವು? ಸೋಷಿಯಲ್ ಜಸ್ಟಿಸ್ ಅಂದಿದ ತಕ್ಷಣ ಒಂದೇ ಒಂದು, ಸೋಷಿಯಲ್ ವೆಲ್ಫೇರ್ ಅಂದಿದ ತಕ್ಷಣ ಬರೀ ಒಂದು ಕಮ್ಯುನಿಟಿಗೆ ಕೊಡ್ತೀರಾ, ಮತ್ತೆ ಮೈನಾರಿಟೀಸ್ ಅಂದಿದ ತಕ್ಷಣ ಒಂದೇ ಕಮ್ಯುನಿಟಿ ಕೊಡ್ತೀರಾ, OBC ಅಂದಿದ ತಕ್ಷಣ ಒಂದೇ ಕಮ್ಯುನಿಟಿ ಕೊಡ್ತೀರಾ, ಯಾಕೆ? ವೈ? ಎಲ್ಲರೂ ಎಲ್ಲಾ ಕೆಲಸ ಮಾಡೋದಕ್ಕೆ ತಾನೇ ಅಲ್ಲಿ ಮಂತ್ರಿಗಳು ಅಂತ ಬಂದಿರೋದು. ನೀವು ಒಂದು ಜಾತಿಗೆ ಅಥವಾ ಒಂದು ಧರ್ಮಕ್ಕೆ, ಒಂದು ಜೆಂಡರ್ಗೆ ಸೀಮಿತ ಅಲ್ಲ. ಸೊ ಎಲ್ಲಾ ಕೆಲಸ ಮಾಡೋರೇನೆ ಮಿನಿಸ್ಟರ್ಸು. ಎಲ್ಲಿ ಹೋದ್ರು ನೀವು ಯಾವ ಇಲಾಖೆ ಕೊಟ್ಟರು ನೀವು ಮಾಡಬೇಕು, ಅಥವಾ ಎಲ್ಲ ಇಲಾಖೆ ಎಲ್ಲರಿಗೂ ಓಪನ್ ಇರಬೇಕು, ಬೇಸ್ಡ್ ಆನ್ ದೇರ್ ಏನೋ ಕ್ರೆಡಿಬಿಲಿಟಿ ಅಥವಾ ಅವರ ಒಂದು ಕಾಂಪಿಟೆನ್ಸಿ ಮೇಲೆ ಕೊಡಬೇಕು. ಅದು ಬಿಟ್ಬಿಟ್ಟು ಜೆಂಡರ್ ಮೇಲೆ, ಜಾತಿ ಮೇಲೆ ಕೊಡೋದು ಸಹ ತಪ್ಪೇನೆ. ಈಗ DK ಶಿವಕುಮಾರ್ ಸರ್ ಅವರ ಸಚಿವ ಸಂಪುಟದಲ್ಲಿ ಸಾಕಷ್ಟು ಒಂದು ತೊಂದರೆ ಆಗ್ತಾ ಇದೆ, ಮಾತುಕತೆಗಳಾಗ್ತಾ ಇದೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಬಹಳಷ್ಟು ಒಂದು ವಿಷಾದನೀಯ ಸಂಗತಿಗಳು ಭುಗಿಲೆತ್ತಾ ಇದೆ. ಏನ್ ಆಗ್ಬೋದು ಅನ್ಸುತ್ತೆ ಮೇಡಮ್ ಇದು ಸರ್ಕಾರದಲ್ಲಿ? ಯಾವ ರೀತಿ ಇದೇನಾದ್ರೂ ಈ ಒಂದು ಕನ್ಫ್ಯೂಷನ್ಸ್, ಈ ಒಂದು ಆಕ್ರೋಶಗಳೇನಾದ್ರೂ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ? ಖಂಡಿತ ಡ್ಯಾಮೇಜ್. ವಿರೋಧ ಪಕ್ಷಕ್ಕೆ ಆಹಾರವಾಗುವಂತ ಸಾಧ್ಯತೆ ಅಲ್ಲ, ಖಂಡಿತ ಆಗತ್ತೆ. ಫಸ್ಟ್ ಆಫ್ ಆಲ್ ವಿರೋಧ ಪಕ್ಷ ಕರ್ನಾಟಕದಲ್ಲಿ ತುಂಬಾ ವೀಕ್ ಇದೆ. ಸೊ ಎನಿ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿದ್ರೆ ಆ ರಾಜ್ಯದಲ್ಲಿ ಕೆಲಸನೂ ಚೆನ್ನಾಗಾಗುತ್ತೆ, ದೇಶದಲ್ಲಿ ಕೆಲಸನೂ ಚೆನ್ನಾಗಾಗುತ್ತೆ. ಬಟ್ ಕರ್ನಾಟಕದಲ್ಲಿ ವಿರೋಧ ಪಕ್ಷ ವೀಕ್ ಇದೆ. ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜು ಇವತ್ತಿನ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ. ಮತ್ತೆ ಇದು ಡ್ಯಾಮೇಜ್ ಅಂತೂ ಖಂಡಿತ ಆಗತ್ತೆ. ಸೊ ಇದು ಒಂದೇ ಸಲ ಮುಗಿಯೋದಿಲ್ಲ. ಇದು ಅವರು ಕೆಲವರು ರೆಸಿಗ್ನೇಷನ್ ಕೊಟ್ಟಿರ್ತಾರೆ, ವಿಡ್ರಾ ಮಾಡ್ಕೊಳ್ತಾರೆ, ಆಲ್ ದಟ್ ಈಸ್ ಓಕೆ. ಬಟ್ ಮನಸ್ಸಿನಲ್ಲಿ ಆಗಿರೋ ನೋವು, ಮನಸ್ಸಿಗಾಗಿರುವಂತಹ ಒಂದು ಸಮಸ್ಯೆಗಳು, ಅಲ್ಲಿ ಆಗಿರುವಂತ ಒಂದು ಏನ್ ನಡೀತು, ನಡೀತು, ದಿನೇಶ್ ಗುಂಡೂರಾವ್ ಸಾಹೇಬ್ರು ಮಾತಾಡಿದ್ರು, ಅವ್ರಿಗೆ ನನಗೆ ಬೇಕಾಗಿಲ್ಲ, ಬಟ್ ಹೇಳಿ ಏನಕ್ಕೆ ನನಗೆ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ತರ ಸ್ವಲ್ಪ ಅಸಮಾಧಾನ, ಒಳಗಡೆ ಇರುವಂತ ಅಸಮಾಧಾನಗಳು ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವಾಗ ನಾನು ಅದೇ 2 ವರ್ಷ ಆಯ್ತು, ನಾನು ಇದು ನಾನು ಏನಕ್ಕೆ ಹೊರಗಡೆ ಹಾಕೋದು ಪಕ್ಷದಿಂದ ಅಂತ ಅವ್ನಿಗೆ ಇನ್ನೂ ಗೊತ್ತಿಲ್ಲ. ಸೊ ಇದೇ ಒಂದೇ ಯಕ್ಷ ಪ್ರಶ್ನೆ, ಏನಕ್ಕೆ ಹಾಕಿದ್ರು ಅಂತ ಇನ್ನೂ ಗೊತ್ತಿಲ್ಲ. ಸೊ ಹಾಗಾಗಿ ದಟ್ ಒಪಿನಿಯನ್ ಏನಿದೆ, ಆ ಒಪಿನಿಯನ್ ಹಂಗೆ ಸ್ಟೇ ಆಗತ್ತೆ. ಸೊ ಒಂದು ಲೆಕ್ಕದಲ್ಲಿ ಇದು ತುಂಬಾ ಹರ್ಟ್ ಆಗತ್ತೆ, ಪಕ್ಷಕ್ಕೆ ಹರ್ಟ್ ಆಗತ್ತೆ. ಯಾಕಂದ್ರೆ ತುಂಬಾ ಜನ ಯಾರ್ಯಾರು ಬಂದು ಮಾತಾಡಿದ್ರು, ಜಯಚಂದ್ರ ಅವ್ರು ಬಂದು ಮಾತಾಡಿದ್ರು, ಕೆಲವರೆಲ್ಲ ದುಡ್ಡು ಕೊಟ್ಟರು, ಮಿನಿಸ್ಟರ್ಗಳಾದ್ರು ಅಂತ ಹೇಳಿದ್ರು. ಜಯಚಂದ್ರ ಅವರು ಇದು ಕಾಂಗ್ರೆಸ್ಸಿನ ಬಗ್ಗೆ ತುಂಬಾ ಒಂದು ಡಿಗ್ರೇಡ್ ಮಾಡಿ ಮಾತಾಡಿದ್ರು. ಸೊ ಆತರ ಕೆಲವರೆಲ್ಲ ಮಾತಾಡಿದ್ದಾರೆ. ಬಟ್ ಅದು ಅಷ್ಟಕ್ಕೆ ಮುಗಿಯೋದೆ, ಅದು ಏನ್ ಮನ್ಸಿನಲ್ಲಿತ್ತೋ ಹೊರಗಡೆ ಬಂದಿದೆಯಲ್ಲ. ಬಸವರಾಜ ಹೊರಟ್ಟಿ ಅವರು ಬಹಳಷ್ಟು ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ರು. ಸಡನ್ ಆಗಿ ಫೋನ್ ಮಾಡ್ಬಿಟ್ಟು ನೀವು ಬೆಳಗ್ಗೆ ಒಂದು ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ಇದು ಅದು ಬಸವರಾಜ ಹೊರಟ್ಟಿ ಅವರ ವಿಚಾರದಲ್ಲಿ ನಾನು ಒಪ್ಪೋದಿಲ್ಲ ಅವ್ರು ಮಾತಾಡಿರೋದನ್ನ. ಯಾಕಂದ್ರೆ ಅವರು ಹಿರಿಯ ನಾಯಕರಿದ್ದಾರೆ. ಒಂದು ಪಕ್ಷದಲ್ಲಿ ಹೆಚ್ಚಾಗಿ ಇದು ಸೀಟ್ಸ್ ಬಂದಾಗ ಅವ್ರನ್ನ ಚೇಂಜ್ ಮಾಡುವಂತ ಒಂದು ಕಾನ್ಸ್ಟಿಟ್ಯೂಷನಲ್ ಇದು ಇರುತ್ತೆ. ಸೊ BJP ಅವರು ಈ ಕಾಂಗ್ರೆಸ್ ಪಕ್ಷದ ಒಂದು ಸ್ಥಾನದಲ್ಲಿ ಇದ್ರೆ ಅವರು ಬದಲಾವಣೆ ಮಾಡ್ತಾ ಇದ್ರು. ಸೊ ಹೊರಟ್ಟಿ ಅವರ ಗೌರವದಿಂದ ಅದನ್ನ ರಿಸೈನೇ ಮಾಡ್ಬಿಡ್ಬೇಕಾಯ್ತು. ಆನ್ ಹಿಸ್ ಓನ್ ಈ ಶುಡ್ ಹ್ಯಾವ್ ರಿಸೈನ್ಡ್. ಯಾಕಂದ್ರೆ ಆ ಒಂದು ಅವಕಾಶನ ಅವರ ಪಕ್ಷದವ್ರಿಗೆ ಮಾಡ್ಕೊಡ್ಬೇಕಾಗತ್ತೆ. ಹೊರಟ್ಟಿ ಅವ್ರೇನು ಕಾಂಗ್ರೆಸ್ ಪಕ್ಷದವ್ರು ಅಲ್ವಲ್ಲ. ಸೊ ಬೇರೆಯವ್ರಿಗೆ ಮಾಡ್ಕೊಡ್ಲಿ ಅಂತ ಒಂದು ದೊಡ್ಡತನ ಅವ್ರು ತೋರಿಸ್ಬೇಕಾಗಿತ್ತು. ಐ ಫೆಲ್ಟ್ ಅವರು ಈ ತರ ಒಂದು ಮಾತಾಡಿ ತಮ್ಮನ್ನು ತಾವೇ ಒಂದು ಸ್ವಲ್ಪ ಡೌನ್ ಮಾಡ್ಕೊಂಡ್ರು ಅಂತ ನನ್ನ ಒಪಿನಿಯನ್. ಈಗ ಒಟ್ಟಾರೆಯಾಗಿ DK ಶಿವಕುಮಾರ್ ಅವರ ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಜನ ಮಾತನಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, DK ಶಿವಕುಮಾರ್ ಸರ್ ಅವರು ರೂಟ್ ಲೆವೆಲ್ ಇಂದ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಬಹಳಷ್ಟು ಒಂದು ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ. ಇದು ಎಷ್ಟು ಮಟ್ಟಿಗೆ ನಿಜ ಅಂತ ಹೇಳಿ ತಾವು ಹೇಳ್ತೀವಿ? ನನ್ಗಂತೂ ಕಾಣ್ತಾ ಇಲ್ಲ. ಅದು ಮಾಡ್ಬೇಕಾದ್ರೆ ಸಿದ್ದರಾಮಯ್ಯ ಅವ್ರ ಪೀರಿಯಡ್ನಲ್ಲೇ ಮಾಡ್ಬೇಕಾಯ್ತು. ಯಾಕಂದ್ರೆ ಅವ್ರ ಅಧ್ಯಕ್ಷರಿದ್ರು, ಪಕ್ಷದ ಅಧ್ಯಕ್ಷರೇ ಮಾಡೋಕ್ಕಾಗಿಲ್ಲ ಅಂದ್ರೆ ಒಂದು ಅಧಿಕಾರಕ್ಕೆ ಬಂದ್ಮೇಲೆ ಏನು CM ಆದ್ಮೇಲೆ ಏನು ಬದಲಾವಣೆ ತರ್ತಾರೆ, 1.5 ವರ್ಷದಲ್ಲಿ ಏನು ಅವಕಾಶಗಳು ಮಾಡ್ಕೊಡ್ತಾರೆ ಅನ್ನೋದ್ರ ಬಹಳಷ್ಟು ಅವ್ರಿಗೆ ಅವಕಾಶ ಇತ್ತು. ನಾನು ಒಂದು ದೊಡ್ಡ ಪಟ್ಟಿನೇ ಕೊಡ್ಬೇಡ, ಎಲ್ಲಾ ವಿಚಾರದಲ್ಲೂ ಅವ್ರಿಗೆ ಅವಕಾಶ ಇತ್ತು. ಈಗ ನನ್ನ ವಿಚಾರದಲ್ಲೂ ಅವಕಾಶ ಇತ್ತು. ಸೊ ನನ್ನ ವಿಚಾರದಲ್ಲಿ ತಗೊಂಡೋಗಿ ಮಹಿಳಾ ಕಾಂಗ್ರೆಸ್ನ ಯಾವುದೋ ಒಂದು ದೊಡ್ಡ ಲೀಡರ್ ಮಗಳಿಗೆ ಕೊಡುವಂತ ನೆಸೆಸಿಟಿ ಇರಲಿಲ್ಲ. ಅವ್ರಿಗೆ ಕೊಟ್ಟರು ಏನು ಅದನ್ನ ಉದ್ಧಾರ ಮಾಡ್ತಲ್ಲ. ಇವತ್ತೆಲ್ಲರೂ ಹೇಳ್ತಾರೆ ನೋ ವಿ ಮೇಡ್ ಎ ಮಿಸ್ಟೇಕ್ ಅಂತ ಹೇಳ್ಬಿಟ್ಟು. ಸೊ ಹಂಗಿರ್ಬೇಕಾದ್ರೆ ನಿಮ್ಗೆ ಗೊತ್ತಿದ್ದು ನೀವುಗಳು ತಪ್ಪುಗಳು ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಗೊತ್ತಿದ್ದು ಅದನ್ನ ಓವರ್ಲುಕ್ ಮಾಡ್ತಾ ಇದ್ದೀರಾ ಅಂದ್ರೆ ಎಲ್ಲಾ ಕೇಸ್ಗಳು ನಾಟ್ ಓನ್ಲಿ ತುಂಬಾ ಜನ ಇದ್ದಾರೆ. ನಮ್ಮ ಮಾಧ್ಯಮದಲ್ಲಿರುವಂತ ಬಹಳಷ್ಟು ಮಿತ್ರರು ಯಾರು ಮಾಧ್ಯಮ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ ಅವರು ತುಂಬಾ ಜನ ಇದ್ದಾರೆ. ಸೊ ಅವ್ರನ್ನೆಲ್ಲ ಇಗ್ನೋರ್ ಮಾಡ್ತಾ ಇವಾಗ ಏನೊಂದು ದೊಡ್ಡದಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ನನಗೇನು ನಂಬಿಕೆ ಇಲ್ಲ. ನನಗೆ ನಂಬಿಕೆ ಇಲ್ಲ. ಬಿಕಾಸ್ ದ ಪ್ರೂಫ್ ಇಸ್ ವಾಟ್ ಹ್ಯಾಪನ್, ವಾಟ್ ಯು ಹ್ಯಾವ್ ಡನ್. ನಾನು ಯಾವಾಗಲೂ ಒಂದೇ ಒಂದು ಮಾತು ಹೇಳ್ತೀನಿ, ದಟ್ ವೆನ್ ಇನ್ ಪವರ್ ನೀವೇನು ಮಾಡ್ತಿರೋ ಇಟ್ ಜಸ್ಟ್ ಡಿಫೈನ್ಸ್ ಯುವರ್ ಕ್ಯಾರೆಕ್ಟರ್.
ಪವರ್ ಇದ್ದಾಗ ಏನ್ ಮಾಡ್ತಿರೋ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇವಾಗ ಮೋದಿ ಅವರಿಗೆ ಪವರ್ ಇದೆ, ಅವ್ರು ಏನ್ ಮಾಡ್ತಾರೆ ಅದನ್ನ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದೀವಿ. ಸೊ ಹಾಗಾಗಿ ಪವರ್ ನಲ್ಲಿ ಇದ್ದಾಗ ನಾವ್ ಏನ್ ಮಾಡ್ತೀವಿ ಅದು ಬಹಳ ಮುಖ್ಯ. ಸೊ ಬಾಯ್ ಮಾತಿಗೆ ಏನಾದ್ರೂ ಮಾತಾಡ್ಬೋದು, ವಾಟ್ ಯು ಡೂ ವೆನ್ ಯು ಆರ್ ಇನ್ ಪವರ್, ಎಲ್ಲಿ ಸೈನ್ ಹಾಕ್ತೀರಾ, ಎಲ್ಲಿ ಯಾರಿಗೆ ಅನುಕೂಲ ಮಾಡ್ಕೊಡ್ತೀರಾ, ದಟ್ ಡಿಫೈನ್ಸ್ ಯುವರ್ ಎಂಟೈರ್, ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಎಸ್, ಕೊನೆಯದಾಗಿ ಮೇಡಮ್, ಈಗ ಇರ್ತಕ್ಕಂಥ ಒಂದು ಸ್ಥಾನ ಬೆರಳಿಕೆ ಅಷ್ಟು ಜನ ನಮ್ಮ ಹೆಣ್ಮಕ್ಳಿದ್ದಾರೆ, ಯಾರಿಗೆ ಸಿಗಬಹುದು? ಸೊ ಸಿ, ನಾನು ಸ್ವಲ್ಪ ಸೋಷಿಯಲ್ ಕ್ಯಾಲ್ಕುಲೇಷನ್ಸ್ ಮಾಡ್ತೀನಿ. ಸೊ ನಾನೇನು ಫೇವ್ರೆಟಿಸಮ್ ಅಂತ ಅಲ್ಲ, ಸೋಷಿಯಲ್ ಕ್ಯಾಲ್ಕುಲೇಷನ್ಸ್ ಮಾಡೋಕೆ ಹೋದ್ರೆ ನನ್ನ ಪ್ರಕಾರ ಬಿಕಾಸ್ ಗಾಯತ್ರಿ ಅವ್ರಿಗೆ ಈಗಾಗಲೇ ಕೊಟ್ಟಿದ್ದಾರೆ, ಅದನ್ನ ವಾಪಸ್ ತೊಗೊಳ್ಬಾರ್ದು ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನು. ಬಟ್ ಇಲ್ಲ, ಇದು ಒಂದು ಜಾತಿ ಇದರಿಂದ ನೋಡೋಕೆ ಹೋದ್ರೆ ಇಟ್ ವಿಲ್ ಬಿ ಎ ರಾಂಗ್ ಮೆಸೇಜ್ ಅಂತ ಏನು ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾ ಇದ್ದಾರೆ. ಅದನ್ನು ನೋಡೋಕೆ ಹೋದ್ರೆ ಐ ಥಿಂಕ್ ಉಮಾಶ್ರೀ ಕೊಡೋದು ಒಂದು ವೆರಿ ಗುಡ್ ಮೆಸೇಜ್, ಬಿಕಾಸ್ ನೇಕಾರ ಸಮುದಾಯದಿಂದ ಬಂದವರು OBC ಹೆಣ್ಮಗಳು. ಸೊ OBC ವಿಲ್ ರಿಪ್ಲೇಸ್ ಎ OBC ಅಂತ ನನ್ನ ಒಂದು ಪರ್ಸನಲ್ ಇದು. ನಾನೇನು ಐ ಆಮ್ ನಾಟ್ ಎನಿಬಡೀಸ್ ಫೇವ್ರೇಟ್ ಅಲ್ಲ, ನನಗೆ ಅವ್ರ ಫೇವ್ರೇಟ್ ಅಲ್ಲ, ಅವ್ರು ನನಗೆ ಫೇವ್ರೇಟ್ ಅಲ್ಲ. ಬಟ್ ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರೆ ಐ ಥಿಂಕ್ ಒಂದು ಆಪರ್ಚುನಿಟಿ ಉಮಾಶ್ರೀಗೆ ಆಗ್ಬೋದು ಅನ್ನೋದು ಒಂದು ನನ್ನ ಒಂದು ಇದು. ಆ್ಯಂಡ್ ಲಿಂಗಾಯತ್ ಸಮುದಾಯಕ್ಕೆ ಈಗಾಗಲೇ ಜಾಸ್ತಿ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ 7+1 ಸ್ಪೀಕರ್ ಸೇರಿ 8 ಆಗುತ್ತೆ. ಮತ್ತು SC ಸಮುದಾಯಕ್ಕೂ ಸಹ ಈಗಾಗಲೇ ನಂಬರ್ಸು ಎಕ್ಸೀಡ್ ಆಗಿದೆ. ಸೊ ST ನಲ್ಲೂ ಅಷ್ಟೇ, ನಾಗೇಂದ್ರ ಬದಲು ಅನ್ನಪೂರ್ಣ ಕೊಟ್ಟಿದ್ರೆ ಆಗ್ತಾ ಇತ್ತು, ಬಟ್ ನಾವು ಅದೇ ಅಂದ್ಕೊಂಡಿದ್ವಿ ಆ ಥರ ಆಗುತ್ತೆ, ಅದಾಗಿಲ್ಲ. ಸೊ ಇದೆಲ್ಲ ಕ್ಯಾಲ್ಕುಲೇಷನ್ಸ್ ನೋಡಿದ್ರೆ ಐ ಥಿಂಕ್ ಇದರ್ ರಿಟೈನಿಂಗ್ ಗಾಯತ್ರಿ ವಿಲ್ ಬಿ ಎ ಗುಡ್ ಥಿಂಗ್. ಬಟ್ ಆಗಿಲ್ಲ, ಬೇರೆ ಸಮುದಾಯಗಳು ಇದನ್ನ ಪ್ರಶ್ನೆ ಮಾಡುತ್ತೆ ಅಂದರೆ ಉಮಾಶ್ರೀಗೆ ಕೊಡೋದು ನನ್ನ ಪ್ರಕಾರ ಐ ಥಿಂಕ್ ಇಟ್ಸ್ ಮೋರ್ ಸೋಷಿಯಲ್ ಜಸ್ಟಿಸ್ ಒಂದು ಹಪ್ಪೇಳ್ ಮಾಡ್ದಂಗೆ ಆಗುತ್ತೆ. ಎಸ್, ಕೊನೆಯದಾಗಿ ಇದೆಲ್ಲವನ್ನ ನೋಡಿದಾಗ ಹೆಣ್ಣುಮಕ್ಳು ಇವತ್ತು ರಾಜಕೀಯಕ್ಕೆ ಬರಬೇಕಾ ಬೇಡವಾ? ಹೆಚ್ಚಾಗಿ ಬರಬೇಕು. ಬಿಕಾಸ್ ಇದೇನಾಗ್ತಾ ಇದೆ ಅಂದರೆ ನಮ್ಮ ಸ್ಪೇಸ್ನ ನಾವು ಬಿಟ್ಕೊಡ್ತಾ ಇದ್ದೀವಿ. ಬಿಕಾಸ್ ಈ ಥರ ಒಂದು ಫ್ಯಾಮಿಲಿ ಇಂದ ಬಂದ ಹೆಣ್ಮಕ್ಳು ನಮ್ಮ ಮೇಲೆ ಭಾಳಷ್ಟು ಲಿಟ್ರಲಿ ದೌರ್ಜನ್ಯ ಮಾಡ್ತಾರೆ. ಅವರು ಫೋರ್ಸ್ಫುಲಿ ನಮ್ಮ ಒಂದು ಅವಕಾಶಗಳನ್ನ ಅವ್ರು ತೊಗೊಳ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಅದನ್ನ ಹೆಂಗೆ ಬದಲಾವಣೆ ಮಾಡ್ಬೋದು? ಮೋರ್ ಆ್ಯಂಡ್ ಮೋರ್ ವಿಮೆನ್ ಶುಡ್ ಸ್ಟಾರ್ಟ್ ಕಮಿಂಗ್ ಟು ಪಾಲಿಟಿಕ್ಸ್. ತಮ್ಮ ಸ್ವಂತ ಅಸ್ತಿತ್ವದಿಂದ, ತಮ್ಮ ಒಂದು ಸ್ವಂತ ಬಲದಿಂದ ಬರೋಕ್ಕೆ ಶುರು ಮಾಡಿದ್ರೆ ದೆನ್ ಈ ಒಂದು ಏನು ಹ್ಯಾಬಿಟ್ ಇದೆಯಲ್ಲ, ಮಕ್ಕಳನ್ನ ಪ್ರಮೋಟ್ ಮಾಡೋದು, ಡಾಟರ್ಸ್ನ ವೈಫ್ಸ್ನ ಪ್ರಮೋಟ್ ಮಾಡೋದು ನಿಲ್ಲುತ್ತೆ. ಅದು ನಿಂತ್ರೇನೆ ಮಹಿಳಾ ಸಬಲೀಕರಣ ನಿಜವಾಗ್ಲೂ ಆಗೋದಕ್ಕೆ ಸಾಧ್ಯ. ಅದು ನಿಲ್ಲಿಲ್ಲ ಅಂದರೆ ಮಹಿಳಾ ಸಬಲೀಕರಣ ಇಸ್ ಜಸ್ಟ್ ಒಂದು ಕೋಟ್ ಆಫ್ ಪೇಂಟ್ ಅಂತ ಹೇಳ್ತೀವಿ. ನಾ ಪ್ರಾರಂಭದಲ್ಲೂ ಹೇಳ್ದೆ, ಈಗಲೂ ಹೇಳ್ತಾ ಇದ್ದೀರಿ ಮೇಡಮ್, ನೀವೇನೋ ಮಾತಾಡಿದ್ರಿ. ಸೊ ನೀವು ಸೋಷಿಯಲ್ ಜಸ್ಟಿಸ್ ಮತ್ತು ಜೆಂಡರ್ ಜಸ್ಟಿಸ್ ಬಗ್ಗೆ ಮಾತಾಡಿದ್ರಿ ಅಂತ ಹೇಳಿ ನಿಮ್ಮನ್ನ ಪಕ್ಷದಿಂದ ಹೊರಗಡೆ ಇಟ್ಟರಲ್ಲ, ಇವತ್ತು ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರಲ್ಲ, ಮತ್ತೆ ನಿಮಗೆ ಪಕ್ಷದಲ್ಲಿ ಅವಕಾಶ ಸಿಗೋ ಸಾಧ್ಯತೆಗಳಿದೆಯಾ? ಹೇಗೆ? ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಿಕಾಸ್ ಐ ಆಲ್ವೇಸ್ ಬಿಲೀವ್ ಇವತ್ತು ನಾನೇನು ಹೇಳಿದೆ ಅದು ನಿಜ ಆಗ್ತಾ ಇದೆ. ಸೊ ಐ ಆಮ್ ಹ್ಯಾವಿಂಗ್ ದ ಲಾಸ್ಟ್ ಲಾಫ್. ಆ್ಯಂಡ್ ತುಂಬ ಜನ ನಾನು ಕೇಳಿದ್ದು ಜೆನ್ಯೂನ್ ಪ್ರಶ್ನೆಗಳು ಕೇಳಿದೆ. ನಾನು ಯಾರ ವಿರುದ್ಧನೂ, ಯಾರು ಕೆಟ್ಟದಾಗಿ ಯಾರನ್ನೂ ಬೈದಿಲ್ಲ, ಅಥವಾ ಕೆಟ್ಟದಾಗಿ ಯಾರ ಬಗ್ಗೆನೂ ಕಮೆಂಟ್ ಹಾಕಿಲ್ಲ, ಪರ್ಸ್ನಲ್ ಅಟ್ಯಾಕ್ ಮಾಡಿಲ್ಲ. ಬಟ್ ಆದರೂ ಸಹ ನನಗೆ ಏನು ಪನಿಷ್ಮೆಂಟು DK ಶಿವಕುಮಾರ್ ಅವ್ರು ಕೊಟ್ಟರು, ಇವತ್ತು ಅದೇ ಪನಿಷ್ಮೆಂಟು, ಅದೇ ಮಾನದಂಡ ಎಲ್ಲರಿಗೂ ಅಪ್ಲೈ ಮಾಡಲಿ. ಯಾಕಂದರೆ ಒಂದು ಮಾನದಂಡ ಅಂತ ಅಪ್ಲೈ ಮಾಡಿದ್ರೆ ನನಗೆ ಅಪ್ಲೈ ಮಾಡಿದ ಮಾನದಂಡ ಗಂಡಸರು ಅಪ್ಲೈ ಮಾಡಬೇಕು. ಇಲ್ಲಾಂದರೆ ಇಫ್ ಯು ಡೋಂಟ್ ಅಪ್ಲೈ ದಟ್ ಮೀನ್ಸ್ ಯು ಆರ್ ಆ್ಯಂಟಿ ವಿಮೆನ್ ಅಂತ ಕ್ಲಿಯರ್ ಆಗುತ್ತೆ. ಸೊ ಮಹಿಳೆಯರಿಗೆ ಮಾತ್ರ ನೀವು ಒಂದು ಮಾನದಂಡ ಇಟ್ಕೊಂಡು ನನ್ನ ಮೇಲೆ ಅಷ್ಟೊಂದು ದರ್ಪ ತೋರಿಸ್ರಿ ಮತ್ತು ಅಷ್ಟೊಂದು ದೊಡ್ಡ ಒಂದು ಇದು ಮಾಡಿದ್ರಿ, ಬ್ರಹ್ಮಾಸ್ತ್ರ. ಸೊ ನೀವು ಅದೇ ಒಂದು ಇವಾಗಿರುವಂಥ MLAಗಳು ಏನೇನು ಮಾತಾಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ತೋರಿಸ್ರಿ. ಭಾಳಷ್ಟು ಜನ ಮಾಡಿದಿರಲ್ಲ ನೀವು, ಅಂಥವ್ರನ್ನ ಅವ್ರ ಮೇಲೆ ಸ್ವಲ್ಪ ತೋರಿಸ್ರಿ. ಅವಾಗ ಗೊತ್ತಾಗುತ್ತೆ ನೀವು ನಿಜವಾಗ್ಲೂ ಜೆನ್ಯೂನ್ ಆಗಿ ನೀವೇನು ಹೇಳ್ತಿರೋ ಅದು ಮಾಡ್ತೀರಾ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ವೀಕ್ಷಕರೇ, ಇದಾಗಿತ್ತು ಕವಿತಾ ರೆಡ್ಡಿ ಮೇಡಮ್ ಅವರ ರಿಯಾಕ್ಷನ್. ಸೊ ಅವ್ರು ಬಹಳಷ್ಟು ಚೆನ್ನಾಗಿ ಹೇಳ್ತಿದ್ರು. ಸೊ ನ್ಯಾಯ ಹೆಣ್ಣಿಗೆ ಗಂಡಿಗೆ ಪ್ರತಿಯೊಬ್ಬರಿಗೂ ಸಹ ಸರಿ ಸಮಾನವಾಗಿರ್ಬೇಕು ಅಂತ ಹೇಳಿ. ಜೊತೆಗೆ ಇಲ್ಲೊಂದು ಪ್ರಮುಖವಾದಂಥ ವಿಚಾರ ಏನಂತ ಹೇಳಿದ್ರೆ, ಇವತ್ತು ಹೆಣ್ಮಕ್ಳು ನಾವು ಯಾವಾಗ ಹಿಂಜರಿಕೆ ಮಾಡ್ತೀವೋ ಅಥವಾ ಹಿಂದೆ ಉಳ್ಕೊಳ್ತೀವೋ ಅವಾಗ ನಮ್ಗೆ ಅವಕಾಶಗಳು ಸಿಗೋದಿಲ್ಲ. ಇನ್ನು ಮುಂದಕ್ಕಾದ್ರೂ ಹೆಣ್ಣು ಮಕ್ಕಳು ತಮ್ಮ ಒಂದು ಡೆವಲಪ್ಮೆಂಟ್ಗೆ ಅಥವಾ ತಮ್ಮ ಒಂದು ಏಳಿಗೆಗಾಗಿ ಮುಂದೆ ಬರಬೇಕು ಅಂತ ಹೇಳೋದೇ ನಮ್ಮ ಒಂದು ಸುಮನ್ TV ಕನ್ನಡದ ಉದ್ದೇಶ ಕೂಡ. ಸೊ ಇಲ್ಲಿ ಸಹ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆ ಸ್ಥಾನವನ್ನ ಕೊಡಲೇಬೇಕು. DK ಶಿವಕುಮಾರ್ ಅವ್ರ ಬಳಿ ಸಹ ನಾವು ಕೇಳ್ಕೊಳ್ತೇವೆ. ನಮಸ್ಕಾರ.